ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಬೆಳಗಾವಿ ಜಿಲ್ಲೆಯ ಬೆಳಗಾವಿ ನಗರ ಕ್ಷೇತ್ರದ ಶಿಕ್ಷಣಾಧಿಕಾರಿಗಳ ವ್ಯಾಪ್ತಿಗೆ ಬರುವ ಬಸವನ ಕುಡಚಿಯ ವಾರ್ಡ್ ನಂಬರ್ 48 ನಲ್ಲಿ ಇರುವ ಸರ್ಕಾರಿ ಹಿರಿಯ ಕನ್ನಡ ಮತ್ತು ಮರಾಠಿ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ರಾತ್ರೋರಾತ್ರಿ ಸ್ಥಳೀಯ ಮಹಾನಗರ ಪಾಲಿಕೆ ವತಿಯಿಂದ ಸಾರ್ವಜನಿಕ ಶೌಚಾಲಯ ನಿರ್ಮಾಣ ಮಾಡಲು ಗುಂಡಿ ತೆಗೆದು ಕಾಲಂ ಎಬ್ಬಿಸುವ ಪ್ರಯತ್ನದ ಪ್ರಕರಣವನ್ನು ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ರವರು ಬೆಳಕಿಗೆ ತೆಗೆದುಕೊಂಡು ಬಂದಿದ್ದಾರೆ. ಇಂದು ಮಧ್ಯಾಹ್ನ ಸ್ಥಳೀಯ ನಿವಾಸಿಗಳು ಬಸವರಾಜ್ರವರಿಗೆ ಕರೆ ಮಾಡಿದ ಹಿನ್ನೆಲೆ ಈ ಬಗ್ಗೆ ಕೂಡಲೇ ಬೆಳಗಾವಿ ಜಿಲ್ಲೆಯ ಶಾಲಾ ಶಿಕ್ಷಣ ಇಲಾಖೆ ಉಪನಿರ್ದೇಶಕರು ಆದ ಲೀಲಾವತಿ ಹಿರೇಮಠರವರು ಹಾಗೂ ನಗರ ಬಿಇಒ ರವಿ ಭಜಂತ್ರಿ ಅವರಿಗೆ ಕರೆ ಮಾಡಿ ಈ ಬಗ್ಗೆ ಅಭಿಪ್ರಾಯ ಸಂಗ್ರಹ ಮಾಡಿದ ರಾಜ್ಯ ಉಪಸಂಪಾದಕ ಬಸವರಾಜ್ ಸಮಗ್ರವಾಗಿ ವರದಿ ತಯಾರಿಸಿ ಬೆಳಕು ಚೆಲ್ಲುವ ಕೆಲಸ ಮಾಡಿದ್ದಾರೆ. ನಮಸ್ತೆ, ಹೇಳ್ರಿ. ಬಸವನ ಕುರ್ಸಿಂದ ಬಸವನ ಕುಡ್ತಿ ಹಾ ರೀ. ಎಲ್ ಬರ್ತದೋ? ಇದ್ ನಮ್ ಮಹಾನಗರ ಪಾಲಿಕೆ ವಾರ್ಡ್ ನಂಬರ್ 48 ರೀ. ಓಕೆ ಓಕೆ ಓಕೆ. ಇಲ್ಲಿ ಬೆಳಗಾವಿ. ಹಾ ರೀ. ಹೇಳಿ ಬ್ರದರ್, ತಮ್ಮ ಹೆಸರು? ಏನ್ರಿ, ನಮ್ಮ ಹೆಸರು ರಾಜ್ಕುಮಾರ್ ಪಾಟೀಲ್ ರೀ, SDMC ರೀ. ಹಾ. ಇದ ಸಾಲ ಸಿಬ್ಬಂದಿ ಮತ್ತೆಲ್ಲ ಕೂಡ್ಕೇಸ್ ನಾವು ಇದನ್ ಮಾಡಿದ್ರು, ಅದನ್ನ ಬ್ಯಾಡ ಅಂತ ಹೇಳಿ ಹಾ. BO ಅವರು ಬಂದ ಬ್ಯಾಡ ಅಂತ ಹೇಳಿ ಹೋದ್ರಿ. ಹಾ. ಅದ್ರವ್ರ ಕೆಲಸ ಚಲೋನ ಇಟ್ಟಿದ್ರ. ಹಾ. ಮತ್ 4 ಮಂದಿ ಕೂಡ್ಕೇಸ್ ಹೇಳಣ ಬಿಟ್ಟಿದಾರ್ರಿ. ಹಾ. ಬಿಟ್ರುನು ಅವ್ರ ಏನ್ ಮತ್ ನಾಳೆ ಚಾಲೂ ಮಾಡೋರ ಅವ್ರು ಹಾ. ಕಟ್ಟೋ ಕೆಲ್ಸ ರೀ. ಅಲ್ಲ, ಏನ್ ಸಮಸ್ಯೆ? ಏನಂದ್ರ ರೀ, ಇದ ಸಾರ್ವಜನಿಕ ಶೌಚಾಲಯ ತಂದ ಸಾಲಿ ಕಾಂಪೌಂಡ್ ಒಳಗ್ ಕಟ್ಟಾಕತ್ತಾರ್ರಿ. ಅದ್ಯಾಕೆ? ಅದ ಯಾಕ BO ಅವ್ರು ಕೇಳ್ರು, ಅದು ಅವ್ರು ಗಪ್ಪಾಗಿ ಅವ್ರ ಕೇಳ್ರು ಏನು ಹೇಳಲಿಲ್ರಿ ಅವ್ರ. ಹಾ. ಅವ್ರು ಬಂದ್ ಕೇಳೋದ್ರ ಅವ್ರು BO ಸಾಹೇಬ್ರು ರವಿ ಸರ್ ಭಜಂತ್ರಿ ಅವ್ರು. ಸರ್, ಆಯ್ತು, ಒಂದ್ ನಿಮಿಷ ಕೇಳಿ. ಈಗ ನೀವು ಹಾ, ಸರ್. SDMC ಅಧ್ಯಕ್ಷರ? ಸದಸ್ಯರ್ರಿ. ಸದಸ್ಯರು ರಾಜ್ಕುಮಾರ್ ಪಾಟೀಲ್ ತಮ್ಮ ಹೆಸರು? ಸರ್. ರಾಜ್ಕುಮಾರ್ ಪಾಟೀಲ್ ಅವರೇ, ಶಾಲಾ ಆಸ್ತಿ ಆಡಳಿತಿದ್ದಾಗೆ ಒಂದು ಆವರಣದಲ್ಲಿ ಸಾರ್ವಜನಿಕ ಶೌಚಾಲಯ ನಿರ್ಮಾಣ ಮಾಡೋವರೆಗೂ ನೀವೇನ್ ಮಾಡ್ತಿದ್ರಿ? ಈಗ ಸುಟಿ ಐತ್ರಲ್ಲ, ಸರ್ಗಳಿಗೂ ಗೊತ್ತಿಲ್ಲ ಅಂತಿರಲ್ಲ. ಹಾ. ಮತ್ತೀಗ JCB ತಂದ್ ನೀನ್ ಹಡ್ಡಿದಾರ್ರಿ, ಮತ್ ಇವತ್ತ ಅದ ಇದನ್ನ ನೀನ್ ನಿಲ್ಸಾಕತ್ತಿದ್ರಿ ಅವ್ರ ನೋಡ್ರ ಪಲಮ್ಮ ಬಾರ್ ಬೆಂಡಿ. ಹಾ ರೀ. ಹಾ. ಅದರೀಗ ಸಾಹೇಬ್ರು ಬಂದ, ಈಗ BO ಸಾಹೇಬ್ರು ಬಂದ್ ಕೇಸ ಹೇಳೋಗ ನಿಲ್ಸಿದಾರ್ರಿ. ಈಗ ಹಾ. ಸ್ಥಗಿತ್ ಮಾಡಿದಾರ್ರಿ. ಹಾ. ಮತ್ತಿನ್ ಏನ್ ಮಾಡ್ತಾರೆ ಅಂಬಲ್ರಿ, ಮತ್ತ ಅವ್ರು ಹಾಕಿ ಮತ್ ಚಾಲೂ ಮಾಡ್ತಾರೋ ಏನ್ ಮಾಡ್ತಾರೋ ಇವತ್ ನಾಳೆ ಗೊತ್ತಾಕೈತ್ರಿ ನಮ್ಗೆ. ಯಾರಿದ್ದಾರೆ ಮೆಂಬರ್ ಅಲ್ಲಿ, ಕೌನ್ಸಿಲರು? ಅವ್ರ ರವಿ ಸರ್ ಭಜಂತ್ರಿ ಅಂತ ಹೇಳಿ. ರವಿ ಭಜಂತ್ರಿನ? ನಮ್ಮ ಕಾರ್ಪೊರೇಟರ್ ರೀ. ಹಾ. ಅವ್ರ ಬಸವರಾಜ್ ಮುದ್ಗೇಕರ್ ಅಂತ ಅದಾರ್ರಿ. ಬಸವರಾಜ್ ಮೋದ್ಗೇಕರ? ಹೌದ್ರಿ. ಸರಿ ಸರಿ ಸರಿ. ಈಗೇನು ನಿಮ್ಗೆ ಯಾರಿಗೂ ಗೊತ್ತೇ ಇಲ್ಲ, ಈಗ ಶಾಲಾ ಆವರಣನ ಸಾರ್ವಜನಿಕ ಶೌಚಾಲಯಕ್ಕೆ ಬಳಸ್ತಾವ್ರೆ? ಹಾ ರೀ. ಓಕೆ, ನಿಮ್ಮ ಆರೋಪ. ಅದನ್ನ ತಡೆಗಟ್ಟಬೇಕು. ಹೌದ್ ಸರ್. ಸರಿ, ನಿಮ್ಮ ಬಸವರಾಜ್ ಬೋದ್ಗೇಕರ್ ಅವ್ರ ನಂಬರ್ ಹೇಳಿ. ನಂಬರ್ ರೀ, ಹೌದನ್ನ ನಿಮ್ಗೆ ಇದು ಮಾಡಿ ಕೊಡ್ತೇನೆ ತೋರಿ. ಓಕೆ, ಅದಿದ್ ಮಾಡ್ಕೊಡಿ. ನಿಮ್ದೊಂದು ಫೋಟೋ ಕಳಿಸಿ ಬೇಗ. ಹಾ ಸರ್. ನಿಮ್ ಫೋಟೋ ಮತ್ತೆ ಸರ್ಕಾರಿ ಶಾಲೆದು ಹಾ ರೀ. ಒಂದು ವಿಡಿಯೋ. ಹಾ ರೀ. ಮತ್ತೆ ಸರ್ಕಾರಿ ಶಾಲೆದು ಅಲ್ಲಿ. ಅದೇ ಮೇಡಮ್, ತಮ್ಮ ವ್ಯಾಪ್ತಿಲಿ ಒಂದು ಪ್ರಕರಣ ಬಂದಿದೆ. ಹಾ. ಬೆಳಗಾವಿ ನಗರದ BO ವ್ಯಾಪ್ತಿಲಿ ಬಸವನಕುರ್ಚಿ ಅಂತ ಒಂದು ಸರ್ಕಾರಿ ಹಿರಿಯ ಕನ್ನಡ ಮತ್ತು ಮರಾಠಿ ಪ್ರಾಥಮಿಕ ಶಾಲೆಯಲ್ಲಿ ಹೌದು. ಏನೋ ಒಂದು ಕಟ್ಟಡದ ಒಂದು ಶಾಲಾ ಆವರಣ ವ್ಯಾಪ್ತಿಲಿ ಸಾರ್ವಜನಿಕ ಶೌಚಾಲಯ ನಿರ್ಮಾಣ ಮಾಡ್ತಾವ್ರಂತೆ. ಹಾ, ಹೌದು. ಒಬ್ರು ಕರೆ ಮಾಡಿದ್ರು. ಈಗ ಹಾ ಮೇಡಮ್. ಒಂದು ಗಂಟೆಯಿಂದ ಫೋನ್ ಮಾಡಿದ್ರು. ಸೊ ಅದು ಮುಂದ್ಗಡೆನೆ ದೇವಸ್ಥಾನ ಇದೆ. ಹಾ ಮೇಡಮ್. ಜೊತೆಗೆ ನಮ್ಗೆ ಕಾಂಪೌಂಡ್ ಹತ್ತಿ ಮೇ ಬಿ ಅಥವಾ ನಮ್ ಕಾಂಪೌಂಡ್ ಒಳಗ್ ಬಂದಿದಾರೋ ಗೊತ್ತಿಲ್ಲ. ಬಟ್ ಇಟ್ ಈಸ್ ಆಲ್ಮೋಸ್ಟ್ ಅಡ್ಜಸೆಂಟ್ ಪಬ್ಲಿಕ್ ಟಾಯ್ಲೆಟ್ ಮಾಡ್ತಾ ಇದಾರಂತೆ. ಈಗ ಅಬ್ಜೆಕ್ಷನ್ ಮಾಡಿದೀವಿ ನಾವು. ಹಾ ಮೇಡಮ್. ಅಬ್ಜೆಕ್ಷನ್ ಮಾಡಿ ಲಿಖಿತವಾಗಿನೂ ಮಾಡಿದ್ದಾರೆ ನಮ್ BO ಈಗಾಗ್ಲೇ. ಹಾ ಮೇಡಮ್. ಲಿಖಿತವಾಗಿ ಮಾಡಿನಿ. ಅಲ್ಲಿ ನಮ್ಗೆ ಇವ್ರು ಕಾರ್ಪೊರೇಟರ್ ಏನಿದ್ದಾರೆ ಅವ್ರಿಗೆ ಪ್ಲಸ್ ಎಂಜಿನಿಯರ್ಗು ಕೊಟ್ಟಿದ್ದಾರೆ, MLA ಅವ್ರಿಗೂ ಹೇಳಿವಿ, ಅವ್ರ ಹತ್ರನು ಹೇಳಿಸಿದ್ದಾರೆ. ಸೊ ಆಸ್ ಆಫ್ ನಾವು ವರ್ಕ್ ಸ್ಟಾಪ್ ಆಗಿದೆ ಬಸವರಾಜ್. ಅಲ್ಲ ಮೇಡಮ್, ಈ ರೀತಿ ಇದಾಗ್ಬಿಟ್ರೆ, ಯಾಕಪ್ಪ ಅಂದ್ರೆ ಮೊದ್ಲೇ ಸರ್ಕಾರಿ ಶಾಲೆ ಆಸ್ತಿ ಸಂರಕ್ಷಣೆ ಆಗ್ಬೇಕು ಅಂತ ಹೇಳ್ಬಿಟ್ಟು ಒಂದ್ ಕಡೆ ಇದೆ. ಕರೆಕ್ಟ್. ಈ ರೀತಿ ಪ್ರಭಾವಿಗಳ ಒತ್ತಡಕ್ಕೆ ಏನಾದ್ರು ಮಾಡಿದ್ರ ಅಲ್ಲಿರ್ತಕ್ಕಂಥ BO ಮತ್ತೆ TMC ಕಮಿಟಿ ಅಂತ? ಇಲ್ಲ. ಈಗ BO ಅವರೇನೆ ಕ್ಷೇತ್ರ ಭೇಟಿ ಮಾಡಿ ಲಿಖಿತವಾಗಿ ಇಮಿಡಿಯೇಟ್ ಲೆಟರ್ ಕೊಟ್ಟು ಕ್ರಮ ಮಾಡಿದಾರಲ್ಲ. ಅಲ್ಲ ಮೇಡಮ್, ಅವರು ಹೇಳಿದ್ರು ಮೇಡಮ್, ಅವ್ರದ್ದು ಅಭಿಪ್ರಾಯ ತಗೊಂಡೆ. ಬಟ್ ಅವ್ರೇನ್ ಹೇಳ್ತಾರೆ, ಅವ್ರಿಗೆ ಗೊತ್ತಿಲ್ಲದಂಗೆ ಇಷ್ಟೆಲ್ಲ ಬೆಳವಣಿಗೆ ಆಗಕ್ ಸಾಧ್ಯನಾ? ಒಂದೇ ದಿವಸದಲ್ಲಿ ಗುಂಡಿ ತೆಗಿಯಕ್ ಸಾಧ್ಯನಾ? ಮತ್ತೆ ಕಾಲಂ ನಿಲ್ಸಕ್ ಸಾಧ್ಯನಾ ಅಂತ?
ಇಲ್ಲ ಒಂದೇನಾಗಿರ್ತದೆ ಅಲ್ಲಿ ಹಾ ಮೇಡಮ್. ಕರೆಕ್ಟ್ ನೀವು ಡೌಟ್ ಪಡೋದು ಕರೆಕ್ಟ್ ಇದೆ. ಹಾ ಯಾಕಂತಂದ್ರೆ ಹಂಗೆ ಹೋಗ್ಬೇಕು ನಾವು ನಮ್ಮ ಆಸ್ತಿ ಉಳಿಸ್ಕೊಳ್ಬೇಕು ಅಂದ್ರೆ ಈ ತರ ಹಿಂಗ್ ನಾವು ಕ್ರಿಟಿಕಲ್ ವ್ಯೂದಿಂದಾನೇ ಹೋಗ್ಬೇಕು. ಹಾ ಅಲ್ಲಿ ಬಹುಶಃ ಏನಾಗಿರ್ತದೆ ಅಂತಂದ್ರೆ ಹಾ ಈಗ ರಜೆ ಬಿಟ್ಟಿದೆಯಲ್ಲ, ಹಾ 1 ವಾರ ಆಯ್ತು ನೋಡ್ರಿ ರಜೆ ಬಿಟ್ಟು. ಹಾ ಮೇಡಮ್. ಈ ಮಧ್ಯದಲ್ಲಿ ಏನಾರ ಆಯ್ತಾ ಏನೋ ಅಂತ ನಾನು ಸ್ವಲ್ಪ ನೋಡ್ಬೇಕು. ಅದಕ್ಕಿಂತ ಮುಂಚೆ ಆದ್ರೆ ಖಂಡಿತ ನಮ್ಮವ್ರು ಯಾರು ಅಲೋ ಮಾಡಲ್ಲ. ನೋಡಿ ಮೇಡಮ್, ದಯವಿಟ್ಟು ಸರ್ಕಾರಿ ಶಾಲೆ ಆಸ್ತಿ Yes. ಸಂರಕ್ಷಣೆ ಮಾಡಿ. ತಾವು ಎಬಿಲಿಟಿ ಇದ್ದವರು ಇದ್ದೀರಾ. ಖಂಡಿತ 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 ಬಸವರಾಜ್. ನಮಸ್ತೆ. ನಮಸ್ತೆ, ನಾನು ಬಸವರಾಜ್ ಅಂತ ಸರ್, ರಾಜ್ಯ ಉಪಸಂಪಾದಕರು. ಹೇಳಿ. ನಮ್ಮ ವ್ಯಾಪ್ತಿಯಲ್ಲಿ ಬರ್ತಕ್ಕಂತ ಒಂದ್ ರೀತಿ ಬಸವನ ಕುರ್ಚಿಲಿ ಹ್ಞೂನ್ರಿ. ಒಂದು ಸರ್ಕಾರಿ ಹಿರಿಯ ಕನ್ನಡ ಮತ್ತು ಮರಾಠಿ ಪ್ರಾಥಮಿಕ ಶಾಲೆಗೆ ಸಂಬಂಧಿಸಿದಂತೆ ಒಂದು ವರದಿಗೆ ಸಂಬಂಧಿಸಿದಂತೆ ಅಭಿಪ್ರಾಯ ತಗೊಳ್ಳಿಕ್ ಕಾಲ್ ಮಾಡಿದೆ. ಹ್ಮ್ ಅಲ್ಲಿ ಸಾರ್ವಜನಿಕ ಶೌಚಾಲಯ ಏನೋ ಸರ್ಕಾರಿ ಶಾಲಾವರಣದಲ್ಲಿ ನಿರ್ಮಾಣ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಒಂದು ಇದಿದೆ. ಹ್ಮ್ ಏನ್ ಸರ್ ಅದು ಅಭಿಪ್ರಾಯ? ತಮ್ಮ ಗಮನಕ್ಕೆ ಏನಾರು ಇದೆಯಾ? ಸರ್, ಗಮನಕ್ಕಿದೆ. ವಿಸಿಟ್ ಮಾಡಿದ್ದೀನಿ ಸರ್, ರಿಪೋರ್ಟ್ ಕೊಟ್ಟಿನಿ. ಅದು ಸ್ಥಗಿತಗೊಳಿಸಕ್ಕೆ ಹೇಳಿದ್ದೀನಿ ಸರ್. ಏನ್ ಸರ್? ಅಲ್ಲಿ ವಿಸಿಟ್ ಮಾಡಿದ್ದೀನಿ. ಹಾ ಅದನ್ನ ಅಲ್ಲಿ ನಿರ್ಮಾಣ ಕಾಮಗಾರಿ ಮಾಡಬಾರ್ದು ಅಂತ ಅವರಿಗೆ ಅಲ್ಲ, ಆದ್ರೂ ತಿರ್ಗಾ ಕೆಲಸ ಹೇಳಿದ್ದೀನಿ ಸರ್. ಸರ್ ತಿರ್ಗಾ ಕೆಲಸ ಸ್ಟಾರ್ಟ್ ಮಾಡಿದಾರಂತೆ, ಕಬ್ಬಣ ಎಲ್ಲ ಇಲ್ಲ. ನಿಲ್ಲಿಸ್ತಾ ಇದಾರಂತೆ. ಇಲ್ಲ ಸರ್, ಕಂಬೆ ಎಲ್ಲ ನಿಲ್ಸಿದ್ರು. ಇವತ್ತು ನಾನು ವಿಸಿಟ್ ಮಾಡಿ ಬಂದಿನಿ ಸರ್ ಅಲ್ಲಿ. ಅಲ್ಲ, ಇಷ್ಟೆಲ್ಲ ಆಗೋವರ್ಗುನು ಯಾಕಪ್ಪ ಅಂತಂದ್ರೆ ಇದು ಯಾವ ರೀತಿ ಆಯ್ತು ಹೇಳಿ ಸರ್? ಇದು ಏನು ನಿಮ್ಗೇನಾದ್ರು ಒತ್ತಡ ನನಗೆ ಇತ್ತಾ? ನಿನ್ನೆ ಗಮನಕ್ಕೆ ಬಂತು ಸಾಯಂಕಾಲ. ಇವತ್ತು ಬೆಳಗ್ಗೆ ನಾವು ವಿಸಿಟ್ ಮಾಡಿದ್ರೆ ಶಾಸಕರ ಗಮನಕ್ಕೂ ಇದೆ ಸರ್ ಅದು. ಹೌದಾ? ಹೌದು, ಜಸ್ಟ್ ಅಲ್ಲಿ ಡಿಸ್ಕಸ್ ಮಾಡಿ ಬಂದಿನ. ಅದನ್ನ ಅಲ್ಲಿ ನಿರ್ಮಾಣ ಕ್ಯಾನ್ಸಲ್ ಆಗ್ತದೆ ಸರ್. ಅಲ್ಲಿ ದಯವಿಟ್ಟು ನೋಡಿ, ಮೊದ್ಲೇ ಸರ್ಕಾರಿ ಶಾಲೆಗಳು ಸಂರಕ್ಷಣೆ ಆಗ್ಬೇಕು, ಆಸ್ತಿ ಸಂರಕ್ಷಣೆ Yes. ಆಗ್ಬೇಕು ಅಂತ ಇದೆ. ಸರ್ ಫಸ್ಟ್ ಪ್ರಯಾರಿಟಿ ಅದಲ್ಲ ಸರ್. ಇಂಥ ಸಂದರ್ಭದಲ್ಲಿ ಅಲ್ಲಿ ಅಟ್ಲೀಸ್ಟ್ ಗುಂಡಿ ತೋಡೋರ್ಗು ಏನ್ ಮಾಡ್ತಾ ಇದ್ರು, ಅಲ್ಲಿ ಇರ್ತಕ್ಕಂಥ ಶಿಕ್ಷಕರು ಮತ್ತೆ STMC ಮತ್ತೆ ಕಬ್ಬಣ ನಿಲ್ಸೋರ್ಗು ಏನ್ ಮಾಡ್ತಾ ಇದ್ರು ಅಂತ. ಹೌದು. ಇಲ್ಲ, ನಿನ್ನೆ ನಾನು ಗಮನಕ್ಕೆ ಬಂತು ಸರ್. ಇಮಿಡಿಯೇಟ್ ಆಗಿ ನಾನು ಹೋಗಿದ್ದೇನ್ರಿ. ಅಲ್ಲ, ಅದನ್ನ ಒಂದು ಶೌಚಾಲಯ ಮಾಡೋದಕ್ಕೆ ನಿಮ್ದು ಹಿಂದೆ ಏನಾದ್ರು ಒಂದು ಪರ್ಮಿಷನ್ ತಗೋಬೇಕು ತಾನೆ ಸರ್? ಯಾವ ರೀತಿ ಮಾಡಿದ್ರು ಸರ್? ಇಲ್ಲ ಸರ್, ಅದು ಮಾಡಿಲ್ಲ ಸರ್. ನಮ್ಗೆ ಗಮನಕ್ಕೆ ತಂದಿಲ್ಲ ಸರ್ ಅವರು. ಸರ್, ಹೌ ಇಟ್ ಈಸ್ ಪಾಸಿಬಲ್ ಸರ್? ಈಗ BO ಏನೇ ಕಾಮಗಾರಿ ನಡಿಬೇಕಾದ್ರು ನಿಮ್ ಅಂಡರ್ಗೆ ಹೋಗ್ಬೇಕಲ್ಲ ಸರ್? ಯಾವ ರೀತಿ ಸರ್? ಅದು ಮಾಡಿಲ್ಲ ಸರ್. ಇಮಿಡಿಯೇಟ್ ಅದನ್ನ ಸ್ಟಾಪ್ ಮಾಡಕ್ ಹೇಳಿದ್ರೆ ಸರ್. ಅಲ್ಲ, ಸ್ಟಾಪ್ ಮಾಡಕ್ ಹೇಳಿದಿರ ಸರ್, ಬಟ್ ಈ ರೀತಿ ಆಗ್ಬಾರ್ದು ನೋಡಿ ಸರ್. ಲೆಟರ್ ಕಳಿಸಿದ್ದೀನಿ ನಾನು. ಹಾ? ಜಸ್ಟ್ ಅಲ್ಲಿ ಕಾರ್ಪೊರೇಷನ್ಗೂ ಲೆಟರ್ ಕೊಟ್ಟಿದ್ದು ಸರ್ ನಾನು. ಅಲ್ಲಿ ನಿರ್ಮಾಣ ತಾವು ಲೆಟರ್ ಕಳಿಸಿರೋದು ದಯವಿಟ್ಟು ಕಳಿಸಿ, ಹೇಳ್ತೀನಿ ದಯವಿಟ್ಟು. ಯಾಕಪ್ಪ ಅಂತಂದ್ರೆ ಒಂದು ಯಾವ್ದೇ ಇದಿದ್ರು ಹುನ್ನಾರ ಇಲ್ದಿದ್ ಯಾವ್ದು ನಡೆಯೋದಿಲ್ಲ ಸರ್. ನಮ್ ಗಮನಕ್ಕೆ ಬಂದ ತಕ್ಷಣ ಅಲರ್ಟ್ ಆಗ್ಬೇಕು. ಯಾಕಂದ್ರೆ ಸರ್ಕಾರಿ ಶಾಲೆ ಆಸ್ತಿ ನಾವು ಕಾಪಾಡು ನಮ್ ಧರ್ಮ ಸರ್. ಸರ್, ನೀವೇನೋ ಮಾತಾಡ್ತಾ ಇದ್ದೀರಾ ಸರ್, ಮಾತಾಡ್ತಾ ಇದ್ದೀರಾ, ಬಟ್ ನಿಮ್ ಗಮನಕ್ಕೆ ಇಲ್ದೇ ಇದನ್ನೇ ಅದು ನಿರ್ಮಾಣ ಮಾಡಕ್ ಆಯ್ತಾ? ತಂದಿಲ್ಲ ಸರ್. ಅವ್ರು ನನ್ನ ಲೆಟರ್ ಅದ ಹಾಕಿನಿ. ಯಾವುದೇ ಗಮನಕ್ಕೆ ತರದೇನು ಮಾಡಿದ್ದಾರೆ. ಇದನ್ನ ಸದರಿ ಕಾಮಗಾರಿ ಮಕ್ಕಳ ಆರೋಗ್ಯದ ದೃಷ್ಟಿಯಿಂದ ದುಷ್ಪರಿಣಾಮ ಆಗ್ತಿದ್ದು ಸ್ಥಗಿತಗೊಳಿಸಲು ವಿನಂತಿಸಲಾಗಿದೆ. ಲೆಟರ್ ಬರ್ತಿದೆ. ಶಿಕ್ಷಕರು ನೋಡಿದ್ರೆ ನಮ್ಗೆ ಗೊತ್ತೇ ಇಲ್ಲ ಅಂತ ಹೇಳ್ತಾರೆ. ಶಿಕ್ಷಕರಿಗೂ ಗೊತ್ತೇ ಇರಲ್ವಾ ಹೇಳಿ ಸರ್ ನೀವೇ? ಅಂದ್ರೆ ವೆಕೇಶನ್ ಅವರು ಸೆನ್ಸಸ್ ಡ್ಯೂಟಿ ಅವ್ರಿಗಿದ್ರು ಸರ್. ಹೀಗಾಗಿ ಅವ್ರ ಗಮನಕ್ಕೆ ಬಂದಾರ ಸರ್. ಅವರು ಲೆಟರ್ ಕೊಟ್ಟಿದ್ರೆ ಸ್ಟಾಪ್ ಆಗ್ತದೆ ಸರ್. ಅವ್ರ ಕಾರಣಕ್ಕೆಲ್ಲ ಪ್ರೋಗ್ರೆಸ್ ಆಗುತ್ತೆ. ಕಳಿಸಿ ಸರ್ ಲೆಟರ್. ಎಸ್ ಸರ್. ಹಲೋ, ಹಾಯ್, ನಮಸ್ಕಾರ. ನಾನು ಬಸವರಾಜ್ ಮಾತಾಡ್ತಾ ಇದ್ದೀನಿ, ಪತ್ರಕರ್ತರು. ನಾನಿವತ್ತು ಒಂದ್ ರೀತಿ ಈ ಒಂದು ವರದಿನ ಬೆಳಕು ಚೆಲ್ತಾ ಇರ್ತಕ್ಕಂಥ ಉದ್ದೇಶ ಏನಪ್ಪಾ ಅಂತಂದ್ರೆ, ನನಗೆ ಇವತ್ತು ಒಂದು 12 ಗಂಟೆಗೆ ನನ್ನ ವಾಟ್ಸಪ್ಗೆ ಒಂದು ಸಂದೇಶ ಬರುತ್ತೆ. ರಾಜ್ಕುಮಾರ್ ಪಾಟೀಲ್ ಅಂತೆ, ಬೆಳಗಾವಿ ಜಿಲ್ಲೆಯ ಒಂದ್ ರೀತಿ ಬಸವನಕುರ್ಚಿ ಅಂತಕ್ಕಂಥ ಒಂದ್ ರೀತಿ ಆ ಒಂದು ವಾರ್ಡಿಂದ ಕಾಲ್ ಬರುತ್ತೆ ನನಗೆ. ಬಸವನಕುರ್ಚಿ ಅಂದ್ರೆ ಸಾಕಷ್ಟು ಸುಶಿಕ್ಷಿತರ ವರ್ಗ ಅಂತ ತಿಳ್ಕೊಂಡಿದ್ದೆ ನಾನು. ಏನಪ್ಪಾ, ಏನೋ ಬಸವರಾಜ್ ಅವ್ರು ಏನೋ ಹೇಳ್ತಾ ಇದ್ದಾರೆ ಅಂತೀರಾ? ಹೌದು. ಅಲ್ಲಿ ಈ ಮಹಾನಗರ ಪಾಲಿಕೆಯವರು ಏನು ಬೆಳಗಾವಿ ಮಹಾನಗರ ಪಾಲಿಕೆಯವರು ಸರ್ಕಾರಿ ಶಾಲಾ ಆವರಣದಲ್ಲಿ ಯಾವುದೋ ಸರ್ಕಾರಿ ಹಿರಿಯ ಕನ್ನಡ ಮತ್ತು ಮರಾಠಿ ಪ್ರಾಥಮಿಕ ಶಾಲೆ, ಸರ್ಕಾರಿ ಹಿರಿಯ ಕನ್ನಡ ಮತ್ತು ಮರಾಠಿ ಪ್ರಾಥಮಿಕ ಶಾಲೆ, ಈ ಒಂದು ಶಾಲಾ ಆವರಣದಲ್ಲಿ ಸಾರ್ವಜನಿಕ ಶೌಚಾಲಯ ನಿರ್ಮಾಣ ಮಾಡಕ್ ಹೊರಟವ್ರಂತೆ. ಚೇ 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 ಎಲ್ಲಿ ಹೋಯ್ತಪ್ಪ ಇದು? ಏನು ಮಾನ್ಯ ಮಧು ಬಂಗಾರಪ್ಪನವರೇ ಶಿಕ್ಷಣ ಸಚಿವರು ಮತ್ತೆ ಅಲ್ಲಿರ್ತಕ್ಕಂಥ ಶಾಸಕರು ವಿಶೇಷವಾಗಿ ಈ ರೀತಿ ಸರ್ಕಾರಿ ಶಾಲಾ ಒಂದ್ ರೀತಿ ಆವರಣದಲ್ಲಿ ಸಾರ್ವಜನಿಕ ಶೌಚಾಲಯ ನಿರ್ಮಾಣ ಮಾಡಕ್ ಹೊರಟದಂದ್ರೆ, ಮುಂಬರ್ತಕ್ಕಂಥ ದಿನಗಳಲ್ಲಿ ಸರ್ಕಾರಿ ಶಾಲೆಯ ಆವರಣದಲ್ಲಿ ಮಳಿಗೆಗಳು ಮಾಡೋದ್ರಲ್ಲಿ ಸಂಶಯ ಇಲ್ಲ. ಮತ್ತೆ ಹೀಗೆ ಹಲವಾರು ವಿವಿಧ ವಿಷಯಗಳು
ಮತ್ತೆ ಹಲವಾರು ಸರ್ಕಾರಿ ಹೆಸರು ಹೇಳ್ಕೊಂಡು ವಿವಿಧ ಯೋಜನೆಗಳನ್ನ ಸರ್ಕಾರಿ ಶಾಲಾ ಆವರಣದಲ್ಲಿ ನಿಮ್ಮ ವೈಯಕ್ತಿಕ ಹಿತಾಸಕ್ತಿಗೆ ಮಾಡೋದ್ರಲ್ಲಿ ಸಂದೇಶ ಇಲ್ಲ ಅಂತಕ್ಕಂಥದ್ದು ಯಾಕೋ ಮೇಲ್ನೋಟು ಕಂಡು ಬರ್ತಾ ಇದೆ. ಬಹುಶಃ ನನ್ಗೆ ಅಲ್ಲಿರ್ತಕ್ಕಂಥ ಏನೋ ಸರ್ಕಾರಿ ಹಿರಿಯ ಕನ್ನಡ ಮರಾಠಿ ಪ್ರಾಥಮಿಕ ಶಾಲೆ BO ಅವರು ಏನೋ ಹೋಗಿದ್ರಂತ ಅಲ್ಲಿಗೆ. ಬಹುಶಃ ಅವ್ರು ಹೇಳ್ತಾರೆ ನಂಗೇನು ಗಮನಕ್ಕೆ ಬಂದಿಲ್ಲ ಅಂತಕ್ಕಂಥ ಮಾತುಗಳು ಹೇಳ್ತಾರಂತೆ. ಮತ್ತೆ ಅಲ್ಲಿರ್ತಕ್ಕಂಥ ಶಾಲೆ ಹೆಡ್ ಮಾಸ್ಟರ್ಗಳಿಗೆ ಅವ್ರಿಗೂ ಸಹ ಗೊತ್ತಿಲ್ಲ ನನಗೆ ಇದು ರಜಾ ಇತ್ತು ರೀ, ಯಾವಾಗ ಬಂದು ತೋಡ್ಬಿಟ್ಟು ಹೋಗೋರಿ ಅಂತ ಹೇಳ್ತಾರಂತೆ. ನಾನ್ ಕೇಳೋದಷ್ಟೇ, ಕೆಂಡ ಇಲ್ದಿದ್ದು ಯಾವ ರೀತಿ ಹೊಗೆ ಆಡುತ್ತೆ ಕಣ್ರಿ ಏನ್ರಿ? ಹಾಗಾಗಿ ಇದರಿಂದ ಒಂದು ಹುನ್ನಾರ ಇದೆ. ಇಷ್ಟೇ ಬರ್ತಕ್ಕಂಥ ದಿನಗಳಲ್ಲಿ ಸರ್ಕಾರಿ ಶಾಲಾ ಏನೋ ಎಲ್ಲರೂ ಸಹ SDMC ಸದಸ್ಯರುಗಳಾಯ್ತು, ಎಲ್ಲ ಒಂದು ಶಿಕ್ಷಕರಾಯ್ತು, ಎಲ್ಲ ಪೋಷಕರಾಯ್ತು, ಎಲ್ಲ ಹಳೆ ವಿದ್ಯಾರ್ಥಿಗಳಾಯ್ತು, ಎಲ್ಲ ಶಾಲಾ ಶಿಕ್ಷಕರುಗಳಾಯ್ತು, ಇದೊಂದು ಪಾಠ ಆಗ್ಬೇಕು. ಇದು ಯಾವ ರೀತಿ ಸರ್ಕಾರಿ ಶಾಲಾ ಆವರಣಗಳನ್ನ ಆಸ್ತಿಗಳನ್ನ ಯಾವ ರೀತಿ ಕಬಳಿಕೆ ಮಾಡ್ತಾರೆ ಅಂತಕ್ಕನ್ನೋದಕ್ಕೆ ಒಂದು ಉದಾಹರಣೆ. ಇದು ಪ್ರಥಮ ಹೆಜ್ಜೆ. ಸರ್ಕಾರಿ ಶೌಚಾಲಯ ಒಂದ್ ರೀತಿ ಸಾರ್ವಜನಿಕ ಶೌಚಾಲಯ ಹೆಸರಿನಲ್ಲಿ ಸರ್ಕಾರಿ ಶಾಲಾ ಆವರಣದಲ್ಲಿ ನಿರ್ಮಾಣ ಮಾಡೋ ಅವಶ್ಯಕತೆ ಏನಿತ್ತಪ್ಪ? ಇದು BO ಗೊತ್ತೇ ಇರಲ್ವಾ? ಮತ್ತೆ ಅಲ್ಲಿರ್ತಕ್ಕಂಥ ಯಾರು SDMC ಸದಸ್ಯರು ಪಾಪ ಅವರು ಕನಿಕರವಾಗಿ ಯಾರೋ ಅಪಾರವಾದ ಕಾಳಜಿ ಇದೆ ಅಂತ ಕಾಣಿಸುತ್ತೆ, ಅವರು ಕಾಲ್ ಮಾಡಿದ್ದಾರೆ. ಈ ರೀತಿ ಒಂದ್ ರೀತಿ ಧೋರಣೆ, ಈ ರೀತಿ ವ್ಯವಸ್ಥೆ ದಯವಿಟ್ಟು ಎಲ್ಲರೂ ಖಂಡನೆ ಮಾಡ್ಬೇಕು. ಶಿಕ್ಷಕರು ಹೇಳ್ತಾರಂತೆ, ಶಿಕ್ಷಕರಿಗೆ ಏನೋ ಗೊತ್ತೇ ಇರಲ್ವಂತೆ. ಬಹುಶಃ ಬೆಕ್ಕು ಕಣ್ಮುಚ್ಕೊಂಡು ಕೂತ್ಕೊಂಡ್ರೆ ಬೆಕ್ಕು ಕಣ್ಮುಚ್ಕೊಂಡು ಹಾಲು ಕುಡಿದ್ರೆ ಯಾರಿಗೂ ಗೊತ್ತಾಗಲ್ವಂತೆ, ಹಂಗೆ ಹೇಳ್ತಾ ಇದ್ದಾರೆ ಅಂತ ಕಾಣಿಸುತ್ತೆ. ಬಹುಶಃ ಇದನ್ನ ದಯವಿಟ್ಟು ಈ ವರದಿನ ಪ್ರಕಟಣೆ ಮಾಡ್ತಾ ಇದ್ದೀನಿ. ಈ ಒಂದು ಏನೋ ಬಸವನಕುರ್ಚಿಲಿ ಇರ್ತಕ್ಕಂಥ ಈ ಒಂದು ಸರ್ಕಾರಿ ಹಿರಿಯ ಕನ್ನಡ ಮತ್ತು ಮರಾಠಿ ಪ್ರಾಥಮಿಕ ಶಾಲೆಯಲ್ಲಿ ಯಾವುದೇ ಕಾರಣಕ್ಕೂ ಸಹ ಸಾರ್ವಜನಿಕ ಶೌಚಾಲಯ ನಿರ್ಮಾಣ ಆಗ್ಬಾರ್ದು. ಸರ್ಕಾರಿ ಶಾಲಾ ಆವರಣ ಆಸ್ತಿ ಸಂರಕ್ಷಣೆ ಆಗ್ಬೇಕು. ಮತ್ತೆ ಯಾಕಪ್ಪ ಅಂದ್ರೆ ಮುಂಬರ್ತಕ್ಕಂಥ ದಿನಗಳಲ್ಲಿ ಮೊದಲೇ ಗಡಿ ಪ್ರದೇಶಗಳು ಸರ್ಕಾರಿ ಶಾಲೆಗಳು ಮುಚ್ತಾವೆ. ಅಂಥದ್ರಲ್ಲಿ ನೋಡಿ ಎಷ್ಟು ಸಂತೋಷ ನೋಡಿ, ಅಲ್ಲಿ ಕನ್ನಡನೂ ಇದೆ, ಮರಾಠಿ ಇದೆ. ಮೊದಲೇ ಕನ್ನಡ ಮತ್ತು ಮರಾಠಿ ನಡುವೆ ಸಾಕಷ್ಟು ಇದೆ. ಅಂಥದ್ರಲ್ಲಿ ಹೊಂದಾಣಿಕೆಯಾಗಿ ಶಾಲೆ ನಿರ್ಮಾಣ ಆಗಿದೆ. ಇಂಥದ್ರಲ್ಲಿ ಆ ಒಂದು ಶಾಲೆ ಆವರಣ ಮಾಡ್ತಕ್ಕಂಥದ್ದು ಪ್ರತಿಯೊಬ್ಬರ ಕರ್ತವ್ಯ. ಆ ಒಂದು ಶಾಲೆ ಆವರಣದ ಆಸ್ತಿಯನ್ನ ಸಂರಕ್ಷಣೆ ಮಾಡ್ತಕ್ಕಂಥದ್ದು ಮತ್ತೆ ಜವಾಬ್ದಾರಿ. ಇಂತಹ ಸಂದರ್ಭದಲ್ಲಿ ಈ ರೀತಿ ಆಗ್ತಾ ಇರ್ತಕ್ಕಂಥದ್ದು ಯಾವ ನ್ಯಾಯ? ಮಾನ್ಯ ಸಚಿವರೇ, ಮಧು ಬಂಗಾರಪ್ಪ ಸಾಹೇಬ್ರೆ ಮತ್ತು ಉಳ್ಳಾಗಡ್ಡಿ ಸಾಹೇಬ್ರೆ, ಇದು ನಿಮ್ಗೂ ಸಹ ಟ್ವೀಟ್ ಮಾಡ್ತೀನಿ. ಮೊನ್ನೆ DDP ಮೇಡಮ್ ಅವ್ರಿಗೆ ಏನ್ ನಡೀತಾ ಇದೆ, ದಯವಿಟ್ಟು ಈ ರೀತಿ ಸರ್ಕಾರಿ ಶಾಲಾ ಸಂರಕ್ಷಣೆ ಆಗ್ಬೇಕು ಅಂತ ಹೇಳ್ಬಿಟ್ಟು ಈ ವರದಿನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ, ಥ್ಯಾಂಕ್ ಯು. ಒಟ್ಟಾರೆ ಸಾರ್ವಜನಿಕ ಶೌಚಾಲಯ ನಿರ್ಮಿಸಲು ಸರ್ಕಾರಿ ಶಾಲೆ ಆವರಣದ ಸ್ಥಳವನ್ನು ಆಯ್ಕೆ ಮಾಡಿಕೊಂಡ ಸ್ಥಳೀಯ ಬೆಳಗಾವಿ ಮಹಾನಗರ ಪಾಲಿಕೆ ಕಾರ್ಪೊರೇಟರ್ಗಳು ಹಾಗೂ ಅಧಿಕಾರಿಗಳ ಅವಿವೇಕತನದ ಕೆಲಸ ನಿಜಕ್ಕೂ ಖಂಡನೀಯ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.